ಮಡಿಕೇರಿ ನಗರದ ರಾಜರಾಜೇಶ್ವರಿ ಶಾಲೆಯಿಂದ ಸಂಪಿಗೆ ಕಟ್ಟೆಗೆ ತೆರಳುವ ರಸ್ತೆಯ ಭಾಗದಲ್ಲಿ ಮಡಿಕೇರಿ ನಗರಸಭೆಯ ಬೀದಿ ದೀಪ ಟೆಂಡರ್ ಪಡ್ಕೊಂಡು ಕಾಮಗಾರಿ ನಡೆಸ್ತಾ ಇದ್ದಂತಹ ಶಮೀವುಲ್ಲಾ ಅವರು ತಮ್ಮ ಮನೆಯ ಕಸವೊಂದ ತಂದು ರಸ್ತೆ ಬದಿಯಲ್ಲಿ ಎಸೆದಿರುವ ಬಗ್ಗೆ ಕೊಡಗು ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ರವಿ ಗೌಡ ಹಾಗೂ ಬಾಲಕೃಷ್ಣ ನಾಯಕ್ ಅವರು ಸ್ಥಳದಲ್ಲಿ ಕಸವೊಂದ ಶೋಧನೆ ಮಾಡಿದಾಗ ಎಲೆಕ್ಟ್ರಿಕಲ್ ಮಡಿಕೇರಿಯ ಹಲವು ದಾಖಲೆಗಳು ಹಾಗೂ ಶಮೀವುಲ್ಲಾ ಎಂಬ ಹೆಸರಿನ ಹಲವು ದಾಖಲೆಗಳು ದೊರೆತವು. ಕೂಡಲೇ ಈ ಬಗ್ಗೆ ವೇದಿಕೆ ವತಿಯಿಂದ ನಗರಸಭೆಯ ಗಮನಕ್ಕೆ ತಂದು ಸಂಬಂಧಪಟ್ಟವರಿಗೆ ದೂರವಾಣಿ ಕರೆ ಮಾಡಿದಾಗ ನಾವು ಕಸವನ್ನು ಹಾಕಲಿಲ್ಲ ಎಂಬ ವಾದ ಮಾಡಿದ್ರು. ನಂತರ ದಾಖಲೆಗಳ ಬಗ್ಗೆ ವಿವರಿಸಿದಾಗ ಅವರೇ ಕಸವನ್ನು ಹಾಕಿದ್ದು ಅಂತ ಒಪ್ಪಿಕೊಳ್ಳಲಾಯಿತು. ನಗರಸಭೆ ವತಿಯಿಂದ ಅವರಿಗೆ 5,000 ದಂಡ ವಿಧಿಸಿ ಅವರ ಗಾಡಿಯಲ್ಲಿ ಕಸವನ್ನು ತೆರವು ಮಾಡಿಸಲಾಯಿತು. ಹಲೋ ರೇಮತ್ ಅವರೇ, ನಮಸ್ತೆ. ನಾನು ಬಾಲಕೃಷ್ಣ ಅಂತೇಳಿ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಸಂಪಿಗೆಟ್ಟೆ ರೋಡಲ್ಲಿ ನಿಮ್ಮ ಮನೆಯ ಎಲ್ಲ ಕಸಗಳನ್ನ ತಂದಾಕಿದ್ದಾರೆ. ಸಂಪಿಗೆಗಟ್ಟೆ ರಾಜೇಶ್ವರಿ ಟೆಂಪಲ್ ಹತ್ರ, ರಾಜೇಶ್ವರಿ ಸ್ಕೂಲ್ದು 2ನೇ ಗೇಟ್ ಹತ್ರ ರೋಡ್ ಸೈಡಲ್ಲಿ ನಿಮ್ಮ ಮನೆಯ ಎಲ್ಲ ವಸ್ತುಗಳು ವಿತ್ ಇದು ಬಂದಿದೆ, ಡಾಕ್ಯುಮೆಂಟ್ ಸಮೇತ. ಹೌದು, ರೆಹಮತ್ತುಲ್ಲಾ ಮತ್ತೆ ಶಮೀವುಲ್ಲಾ ಎಲೆಕ್ಟ್ರಿಕಲ್ಸ್ ಅವ್ರದ್ದು ಚಪ್ಪಲ್, ಶೂಸು, ಮನೆದು ಎಲ್ಲ ತಂದಾಕಿದ್ದಾರೆ. ಹೌದು, ರೋಡ್ ಸೈಡಲ್ಲಿ ತಂದಾಕಿದ್ದಾರೆ. ಆಯಿತಾ? ಯಾಕಂದ್ರೆ ನಾನು ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಸ್ವಚ್ಛ ಕರ್ನಾಟಕ, ಸ್ವಚ್ಛ ಭಾರತ, ಸ್ವಚ್ಛ ಕೊಡಗು ಅಂತ ಹೇಳೋ ಇದರಿಂದ ಇದ್ದೀನಿ. ದಯವಿಟ್ಟು ಹೇಳಿದ್ರೆ ಇದು ಬಂದು ನೀವೀಗ ತೊಗೊಂಡೋಗ್ಬೇಕು. ಓಕೆ ಸರ್. ರಿಲಯನ್ಸ್ಗೆ ಹೋಗ್ಬೇಕು, ಅಲ್ಲಿ ಡಿಸ್ಕೌಂಟ್ ಕೊಡ್ತಾರೆ. ಕೆಲಸ ಮಾಡ್ತಾರೆ ಅಂತ ಹೇಳಿ 5ಕ್ಕೆ ಹೇಳಿರೋರು. ಈಗ ನಾವು ಬಂದಿದ್ದಕ್ಕೆ 20,000 ಅಲ್ಲಿ ಹೋಟೆಲ್ಗೆ ಹೋಗಿ ಇವ್ರು ಹೇಳಿದ್ದು 20ಕ್ಕೆ. ನಾವು ಅವ್ರದ್ದು ಇದ್ರೆ ಅವರು ಒಪ್ಕೊಂಡಿದ್ದಾರಲ್ಲ. ಯಾರು ನೀವು ಹಾಕಿದ್ರೆ ಅವರೇ ಹಾಕಿದ್ರು ಅಂತ. ಅವರು ಆ ಕ್ಯಾಪಿನ ಅವ್ರು ಹಾಕಿದ್ದು. ನಿಮಗೆ ಅಷ್ಟು ಗೊತ್ತಾಗಲ್ಲ. ಬಂದಿದ್ದು ನಾವು ಹೇಳ್ತೀನಿ ಕೇಳಿ, ನಾವಿಬ್ಬರೇ ಬಂದಿದ್ದು. ಅಲ್ಲಿಂದ ಹುಡ್ಕೊಂಬಂದು ಕಸ ಅಲ್ಲಿ ಕಾಡಲ್ಲಿ ತಗೊಂಡು ಅವ್ರು ಹೇಳಿದ್ರು ಗೋಡನಲ್ಲಿ ಹಾಕಿ ಕಸ ಅಂದ್ರು. ಅಲ್ಲಿ ಕಸ ಬೇಡ ಅಂದ್ರು. ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಕಾಡಲ್ಲೆಲ್ಲ ತಗೊಂಡು ಹಾಕಿದ್ರು. ಇಲ್ಲಿ ಬಂದು ನೋಡ್ರೆ ಕಸ ತುಂಬಾ ಬಿದ್ದಿತ್ತು. ಅದಕ್ಕೋಸ್ಕರ ನಾವೇನ್ ಮಾಡ್ರಿ, ಕಸ ಹಾಕೋರಲ್ಲ ಮೋಸ್ಟ್ಲಿ ಇಲ್ಲಿ ತುಂಬ್ತಾರೆ ಅನ್ಕೊಂಡು ನಾವು ತಗೊಂಡು ಜಾಗ ಇತ್ತಲ್ವಾ, ಅಲ್ಲಿ ಹಾಕ್ಬೋದಿತ್ತಲ್ಲ. ನಮ್ಗೆ ಗೊತ್ತಾಗಿಲ್ಲ ಸರ್, ಅದಕ್ಕೆ ನೀವು ಇಲ್ಲಿ ತಂದು ಹಾಕಿದ್ರಿ. ಯಾಕಂದ್ರೆ ನಾನು ಇಲ್ಲಿ ಹೊಸಬ ಈ ಕೆಲಸದಲ್ಲಿ ನಾನು ಹೊಸದಕ್ಕೆ ಸೇರಿ ಒಂದೂವರೆ ತಿಂಗಳಾಯ್ತು ನಾನು ಸೇರಿ. ಕಸ ಯಾರ್ದು? ಶಮೀವುಲ್ಲಾ ಅವ್ರದ್ದು ಮನೆ ಇದ್ದ, ಅವ್ರದ್ದು ಗೋಡೆ ಹೊಡೆದಿದ್ರು, ಒಳಗಡೆ ಆಲ್ಟ್ರೇಷನ್ ಮಾಡಿದ್ರಲ್ಲ, ಬರೀ ಮಣ್ಣು ಬಂದಿದ್ರು, ಗೋಡೆ ಮಣ್ಣು. ಅದು ತಂದು ನೀವು ಗೋಡೆ ಮಣ್ಣು ಅಷ್ಟೇ, ಮತ್ತೆ ಕಸ ಅಷ್ಟೇ ಇಲ್ಲಿ ತಂದು ಹಾಕಿದ್ರಿ. ಮಣ್ಣು ನಾವು ಹಾಕಿದ್ರೆ ಅಷ್ಟೇ. ಈಗ ಬೈಕ್ ಹಾಕಿದ್ರಿ. ಕೊಡಗು ಚಾನಲ್ ನ್ಯೂಸ್, ರವಿ ಗೌಡ, ಮಡಿಕೇರಿ.